ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಭಾರತದ ಚದುರ ದೊಮ್ಮರಾಜ್ ಗುಕೇಶ್ ಈಗ ಜಾಗತಿಕ ಚೆಸ್ ರಾಜನಾಗಿ ಹೊಸ ಇತಿಹಾಸ ಬರೆದಿದ್ದಾರೆ. 18 ವರ್ಷದ ಗ್ರ್ಯಾಂಡ್ ಮಾಸ್ಟರ್ ಡಿ ಗುಕೇಶ್ ವಿಶ್ವ ಚೆಸ್ ಚಾಂಪಿಯನ್ ಪಟ್ಟವನ್ನೇರಿದ ಅತಿ ಕಿರಿಯ ಆಟಗಾರ ಮತ್ತು ಎರಡನೆಯ ಭಾರತೀಯರೆಂಬ ದಾಖಲೆ ಕೂಡ ಅವರ ಹೆಸರಿಗೆ ಬರೆದುಕೊಂಡಿದ್ದಾರೆ. ಈ ಮೂಲಕ ವಿಶ್ವ ಚೆಸ್ನಲ್ಲಿ ಭಾರತದ ಪ್ರಾಬಲ್ಯವನ್ನು ಎತ್ತರ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಗುಕೇಶ್ ಅವರು 18ನೇ ವಯಸ್ಸಿನಲ್ಲಿ ವಿಶ್ವದ 18ನೇ ವಿಶ್ವ ಚಾಂಪಿಯನ್ ಎನಿಸಿರುವ ವಿಶೇಷವಾಗಿದೆ. ಜೊತೆಗೆ ಗುಕೇಶ್ ತನ್ನ ಹೆಸರಿಗೆ ತಕ್ಕಂತೆ ಸಾಧನೆ ಮೆರೆದಿರುವುದು ಇದರಲ್ಲಿ ತುಂಬಾ ಗಮನಹರಿಸಬೇಕು. ಇನ್ನು ಸ್ನೇಹಿತರೆ, ವಿಶ್ವ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಅತಿ ಕಿರಿಯ ವಿಶ್ವ ಚಾಂಪಿಯನ್ ಪಟ್ಟವನ್ನು ಕೂಡ ಇವರು ಧರಿಸಿದ್ದಾರೆ. ಇವರು 18 ವರ್ಷ 8 ತಿಂಗಳು 14 ದಿನ ವಯಸ್ಸಿನ ಡಿ ಗುಕೇಶ್ ಅತಿ ಕಿರಿಯ ವಯಸ್ಸಿನ ವಿಶ್ವ ಚೆಸ್ ಚಾಂಪಿಯನ್ ಎನಿಸಿದ್ದಾರೆ. ಇನ್ನು ರಷ್ಯಾದ ಗ್ಯಾರಿ ಕಸ್ಟರೋವಾ 1985ರಲ್ಲಿ 22 ವರ್ಷ 6 ತಿಂಗಳು 21 ದಿನ ಆದಾಗ ಈ ಸಾಧನೆಯನ್ನು ಮಾಡಿದ್ರು. ಈ ಹಿಂದಿನ ದಾಖಲೆಯನ್ನು ಮ್ಯಾಗ್ನಸ್ ಕಾರ್ಲ್ಸನ್ 2013ರಲ್ಲಿ 22 ವರ್ಷ 11 ತಿಂಗಳು ಹಾಗೆ 24 ದಿನ ವಯಸ್ಸಿನಲ್ಲಿ ಈ ಸಾಧನೆ ಮಾಡಿ ದಾಖಲೆ ಬರೆದಿದ್ರು. 1988ರಲ್ಲಿ 18ನೇ ವಯಸ್ಸಿನಲ್ಲಿ ಭಾರತದ ಮೊದಲ ಗ್ರ್ಯಾಂಡ್ ಮಾಸ್ಟರ್ ಎನಿಸಿದ್ದ ವಿಶ್ವನಾಥನ್ ಆನಂದ್ 2000ರಲ್ಲಿ ಮೊದಲ ಬಾರಿ ವಿಶ್ವ ಚಾಂಪಿಯನ್ ಆದಾಗ ಅವರಿಗೆ 30 ವರ್ಷ ವಯಸ್ಸಾಗಿತ್ತು. ಇನ್ನು ಸ್ನೇಹಿತರೆ, ಈ ಅತಿ ಕಿರಿಯ ವಯಸ್ಸಿನಲ್ಲಿ ವಿಶ್ವ ಚಾಂಪಿಯನ್ ಆಗಿರುವ ಡಿ ಗುಕೇಶ್ ಅವರಿಗೆ ಬಹುಮಾನದ ಮೊತ್ತವಾಗಿ 11.3 ಕೋಟಿ ರೂಪಾಯಿ ಬಂದಿದೆ. ಒಟ್ಟಾರೆ ಬಹುಮಾನದ ಮೊತ್ತ 21.21 ಕೋಟಿಗಳಲ್ಲಿ ಚಾಂಪಿಯನ್ ನಲ್ಲಿ ಗುಕೇಶ್ ಅವರಿಗೆ 11.3 ಕೋಟಿ ರು ಮತ್ತು ರನ್ನರ್ ಅಪ್ ಲಿರೆನ್ಗೆ 10.18 ಕೋಟಿ ರು ದೊರೆಯಲಿದೆ. ವಿಶ್ವ ಗೆದ್ದ ಚೆನ್ನೈನ ಚತುರ 7ನೇ ವಯಸ್ಸಿನಲ್ಲಿ ಚೆಸ್ ಆರಂಭಿಸಿದ ಡಿ ಗುಕೇಶ್ ಅವರ ತಂದೆ ಡಾಕ್ಟರ್ ರಜನಿಕಾಂತ್. ಇವರು ENT ಸರ್ಜನ್ ಮತ್ತು ತಾಯಿ ಡಾಕ್ಟರ್ ಪದ್ಮಾ ಮೈಕ್ರೋಬಯಾಲಜಿಸ್ಟ್. ಗುಕೇಶ್ ಅವರು 2006 ಮೇ 29ರಂದು ತಮಿಳುನಾಡಿನ ಚೆನ್ನೈನಲ್ಲಿ ಜನಿಸಿ ಅಲ್ಲೇ ಕೂಡ ಅವರು ಬೆಳೆದಿದ್ರು. ಅವರ ಮಾತೃಭಾಷೆ ತೆಲುಗು, ಯಾಕೆಂದ್ರೆ ಅವರ ಕುಟುಂಬ ಮೂಲ ಆಂಧ್ರ ಪ್ರದೇಶದ ಗೋದಾವರಿ ಆಗಿದೆ. ಮಗನ ಚೆಸ್ ಕನಸು ನನಸಾಗಿಸುವ ಸಲುವಾಗಿ ತಂದೆ ರಜನಿಕಾಂತ್ ವೈದ್ಯ ವೃತ್ತಿಯನ್ನೇ ತೊರೆದು ಮಗನೊಂದಿಗೆ ವಿವಿಧ ಚೆಸ್ ಟೂರ್ನಿಗಳಲ್ಲಿ ಪ್ರಯಾಣ ಆರಂಭಿಸಿದರು. 2015ರಲ್ಲಿ 9ನೇ ವಯಸ್ಸಿನಲ್ಲಿ ಏಷ್ಯನ್ ಸ್ಕೂಲ್ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಮತ್ತು 2018ರಲ್ಲಿ ವಿಶ್ವ ಯೂತ್ ಚೆಸ್ ಚಾಂಪಿಯನ್ಶಿಪ್ ಗೆದ್ದಿರುವ ಗುಕೇಶ್ 17ರಲ್ಲೇ ಅಂತಾರಾಷ್ಟ್ರೀಯ ಮಾಸ್ಟರ್ ಆಗಿದ್ದರು. ಇನ್ನು 2019ರಲ್ಲಿ 12 ವರ್ಷ 7 ತಿಂಗಳು 17 ದಿನ ವಯಸ್ಸಿನಲ್ಲೇ ಗ್ರ್ಯಾಂಡ್ ಮಾಸ್ಟರ್ ಪಟ್ಟವೇರುವ ಮೂಲಕ ಈ ಸಾಧನೆ ಮಾಡಿದ ವಿಶ್ವದ 2ನೇ ಅತ್ಯಂತ ಕಿರಿಯರೆನಿಸಿದ್ರು. ಕೇವಲ 17 ದಿನಗಳ ಅಂತರದಿಂದ ಅವರು ರಷ್ಯಾದ ಸೆರ್ಗಿ ಕಿರ್ಜೆಕನ್ ದಾಖಲೆಯನ್ನು ಹಿಂದುಳಿದ್ರು. ನಂತರದಲ್ಲಿ ಭಾರತವೇ ಆದ ಅಭಿಮನ್ಯು ಮಿಶ್ರಾ 12 ವರ್ಷ 4 ತಿಂಗಳು ವಯಸ್ಸಿನಲ್ಲೇ ಈ ಸಾಧನೆ ಮಾಡಿದ್ರು. ಇನ್ನು ಗುಕೇಶ್ರನ್ನು 3ನೇ ಸ್ಥಾನಕ್ಕೆ ತಳ್ಳಿದ್ರು. ಫೀಲ್ಡ್ ಚೆಸ್ ರೇಟಿಂಗ್ ನಲ್ಲಿ 2700 ಅಂಕ ಕಲೆ ಹಾಕಿರುವ 3ನೇ ಅತಿ ಕಿರಿಯ ಎನಿಸಿರುವ ಗುಕೇಶ್ 2750 ಅಂಕ ಕಲೆ ಹಾಕಿದ ಅತಿ ಕಿರಿಯರು ಕೂಡ ಆಗಿದ್ದಾರೆ. ಕಳೆದ ವರ್ಷ ಹ್ಯಾಂಗರ್ ರೌ ಏಷ್ಯನ್ ಗೇಮ್ಸ್ ನಲ್ಲಿ ಗುಕೇಶ್ ರಜತ ಪದಕ ಒಲಿಸಿಕೊಂಡಿದ್ರು. ಹಾಲಿ ವರ್ಷ ಭಾರತ ತಂಡ ಚೊಚ್ಚಲ ಚೆಸ್ ಒಲಿಂಪಿಯಾಡ್ ನಲ್ಲಿ ಜಯಿಸುವಲ್ಲಿ ಕೂಡ ಗುಕೇಶ್ ನಿರ್ಣಾಯಕ ಪಾತ್ರ ವಹಿಸಿದ್ರು. ಟೂರ್ನಿಯ 10 ಪಂದ್ಯಗಳಲ್ಲಿ 8ರಲ್ಲಿ ಗೆದ್ದು 2ರಲ್ಲಿ ಡ್ರಾ ಸಾಧಿಸಿದ ಗುಕೇಶ್ ಇದೀಗ ವಿಶ್ವ ಚಾಂಪಿಯನ್ ಪಟ್ಟವೇರುವ ಮೂಲಕ ಇತಿಹಾಸವನ್ನು ಬರೆದಿದ್ದಾರೆ. ಚದುರಂಗ ಆಟ ಹುಟ್ಟಿದ್ದು ಭಾರತದಲ್ಲೇ. ಪುರಾಣದಲ್ಲಿ ಇದರ ಉಲ್ಲೇಖಗಳಿವೆ. ಆದರೆ ಚೆಸ್ ಒಂದು ವೃತ್ತಿಪರ ಕ್ರೀಡೆಯೂ ಆಗಬಹುದು ಎಂಬುದನ್ನು ಭಾರತೀಯರಿಗೆ ತೋರಿಸಿಕೊಟ್ಟಿದ್ದು ವಿಶ್ವನಾಥನ್ ಆನಂದ್. 1988ರಲ್ಲಿ ಅವರು ಭಾರತದ ಮೊದಲ ಗ್ರ್ಯಾಂಡ್ ಮಾಸ್ಟರ್ ಆದಾಗ ವಿಶ್ವ ಚೆಸ್ನಲ್ಲಿ ಒಂದು ಹನಿಯಷ್ಟೇ ಆಗಿದ್ರು. ಆದರೆ ಈಗ ಭಾರತದ ಅದನ್ನು ಸಾಗರವಾಗಿ ಪರಿವರ್ತಿಸಿದೆ. ಈಗ ಅವರದೇ ಸ್ಫೂರ್ತಿಯಲ್ಲಿ ದೇಶದ 85 ಗ್ರ್ಯಾಂಡ್ ಮಾಸ್ಟರ್ಗಳು 124 ಅಂತಾರಾಷ್ಟ್ರೀಯ ಮಾಸ್ಟರ್ಗಳಿದ್ದಾರೆ. ಓರ್ವ ವಿಶ್ವನಾಥನ್ ಆನಂದ್ ತುಂಬಿದ ಸ್ಫೂರ್ತಿಯಿಂದ ಇಂದು ಪ್ರತಿಭಾವಂತ ಚೆಸ್ ಆಟಗಾರರು ದೊಡ್ಡ ಒಲವೇ ಭಾರತಕ್ಕೆ ಸಿಕ್ಕಿದೆ. ಇನ್ನು ರಷ್ಯಾ ಸೇರಿ ಸೋವಿಯತ್ ಒಕ್ಕೂಟಕ್ಕೆ ಆನಂದ್ ಮೊದಲನೇದಾಗಿ ಸೆಡ್ಡು ಹೊಡೆದಿದ್ರೆ, ಇದೀಗ ಗುಕೇಶ್ ವಿಶ್ವ ಚೆಸ್ನಲ್ಲಿ ಭಾರತದ ಪ್ರಾಬಲ್ಯವನ್ನು ಮರುಸ್ಥಾಪಿಸಿದ್ದಾರೆ. ಕಳೆದ ವರ್ಷ ಪ್ರಜ್ಞಾನಂದನ್ ಚೆಸ್ ವಿಶ್ವಕಪ್ ಗೆಲುವಿನ ಸನಿಹ ತಲುಪಿ ರನ್ನರ್ ಅಪ್ ಆಗಿದ್ರು. ಕಳೆದ ಸೆಪ್ಟೆಂಬರ್ನಲ್ಲಿ ಹಂಗೇರಿಯ ಬುಡಾಪೆಸ್ಟ್ನಲ್ಲಿ ನಡೆದ 45ನೇ ಚೆಸ್ ಒಲಿಂಪಿಯಾಡ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತದ ಪುರುಷ ಮತ್ತು ಮಹಿಳಾ ತಂಡಗಳು ಸ್ವರ್ಣ ಪದಕ ಗೆದ್ದು ಇತಿಹಾಸ ನಿರ್ಮಿಸಿವೆ. ಇದೀಗ ಗುಕೇಶ್ ವಿಶ್ವ ಚಾಂಪಿಯನ್ ಪಟ್ಟವೇರುವುದರೊಂದಿಗೆ ಭಾರತೀಯ ಚದುರಂಗದ ಸ್ವರ್ಣಯುಗವನ್ನು ಸಾರಿದ್ದಾರೆ. ಇನ್ನು ಡಿ ಗುಕೇಶ್ ಅವರು ನಮಗೆ ದೇಶಕ್ಕೆ ಒಂದು ಕೀರ್ತಿ ತಂದುಕೊಟ್ಟು ನಮ್ಮ ದೇಶದ ಹಿರಿಮೆಯನ್ನು ದೊಡ್ಡ ಮಟ್ಟಕ್ಕೆ ತಂದುಕೊಟ್ಟಿದ್ದಾರೆ ಎನ್ನುವ ಮೂಲಕ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ
ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.